Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 3ನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಭಾಗ 1 ಪಾಠ 4 ಕಂದ ಪದ್ಯ. ಈ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಕೂಸು ಇದ್ದ ಮನೆಗೆ ಬೀಸಣಿಕೆಯಾತಕ ಕೂಸು ಕಂದಯ್ಯ ಒಳಹೊರಗ ಕೂಸು ಕಂದಯ್ಯ ಒಳಹೊರಗ ಆಡಿದರ ಬೀಸಣಿಕೆ ಗಾಳಿ ಸುಳಿದಾವ ಆಡಿ ಬಾನನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿನೀರ ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರ ಮಾರಿ ತೊಳೆದೇನ ಅಳುವ ಕಂದನ ತುಟಿಯು ಹವಳದ ಕುಡಿಹಂಗ ಕುಡಿಹುಬ್ಬು ಬೇವಿನ ಎಸಳಂಗ ಕುಡಿಹುಬ್ಬು ಬೇವಿನೆಸಳಂಗ ಕಣ್ಣೋಟ ಶಿವನ ಕೈಯಲಗೂ ಹೊಳೆದಂಗ ಕಂದನ ಕಿರಿಕಿರಿ ಇಂದೇನು ಹೇಳಲಿ ಬಿಂದಿಗೆ ಹಾಲು ಸುರಿವಂದ ಬಿಂದಿಗೆ ಹಾಲು ಸುರಿವಂದ ಚಂಜಿಯ ಚಂದ್ರಮನ ತಂದು ನಿಲ್ಲಿಸೆಂದ. ಇದೊಂದು ಜನಪದ ಪದ್ಯ. ಪದಗಳ ಅರ್ಥ: ಕುಡಿ ಚಿಗುರು, ಅಲಗು ಕತ್ತಿಯ ಅಂಚು, ಎಸಳು ಹೂವಿನ ದಳ, ಕಿರಿಕಿರಿ ಕಾಟ, ಬಂಗಾರ ಚಿನ್ನ, ಚಂಜಿಯ ಸಂಜೆಯ. ಟಿಪ್ಪಣಿ: ಬೀಸಣಿಕೆ ಗಾಳಿ ಬೀಸಿಕೊಳ್ಳಲು ಬಳಸುವ ಸಾಧನ. ಹವಳ ಒಂದು ಜಾತಿಯ ಕೆಂಪು ಬಣ್ಣದ ಮಣಿ, ನವರತ್ನಗಳಲ್ಲಿ ಒಂದು. ವಜ್ರ, ಮಾಣಿಕ್ಯ, ಮರಕತ, ಪುಷ್ಯರಾಗ, ನೀಲ, ಗೋಮೇಧಿಕ, ವೈಢೂರ್ಯ, ಮುತ್ತು, ಹವಳ. ಅಭ್ಯಾಸ: ಈ ಸಾಲುಗಳನ್ನು ಪದ್ಯದಲ್ಲಿರುವಂತೆ ಪೂರ್ಣಗೊಳಿಸಿರಿ. ಅಳುವ ಕಂದನ ತುಟಿಯು ಹವಳದ ಕುಡಿಹಂಗ. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ. ಕೂಸು ಇದ್ದ ಮನೆಗೆ ಬೀಸಣಿಕೆ ಯಾತಕ. ಕಂದನ ಕಿರಿಕಿರಿ ಇಂದೇನು ಹೇಳಲಿ. ಒಂದು ವಾಕ್ಯದಲ್ಲಿ ಉತ್ತರಿಸು. ತಾಯಿಯು ಕಂದನ ಅಂಗಾಲನ್ನು ಯಾವುದರಿಂದ ತೊಳೆಯುವುದಾಗಿ ಹೇಳುತ್ತಾಳೆ? ಉತ್ತರ: ತಾಯಿಯು ಕಂದನ ಅಂಗಾಲನ್ನು ತೆಂಗಿನಕಾಯಿ ತಿಳಿನೀರಿನಿಂದ ತೊಳೆಯುವುದಾಗಿ ಹೇಳುತ್ತಾಳೆ. ಎರಡನೇ ಪ್ರಶ್ನೆ: ಅಳುವ ಕಂದನ ತುಟಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಅಳುವ ಕಂದನ ತುಟಿಯನ್ನು ಹವಳಕ್ಕೆ ಹೋಲಿಸಲಾಗಿದೆ. ಪ್ರಶ್ನೆ 3: ಅಳುವ ಕಂದನ ಕಣ್ಣೋಟ ಹೇಗಿರುತ್ತದೆ? ಅಳುವ ಕಂದನ ಕಣ್ಣೋಟ ಶಿವನ ಕೈಯಲ್ಲಿರುವ ಕತ್ತಿಯ ಅಂಚಿನಂತಿರುತ್ತದೆ. ಮಗು ಏನನ್ನು ತಂದು ನಿಲ್ಲಿಸೆಂದು ಹೇಳುತ್ತದೆ? ಮಗು ಚಂದ್ರನನ್ನು ತಂದು ನಿಲ್ಲಿಸೆಂದು ಹೇಳುತ್ತದೆ. 2-3 ವಾಕ್ಯಗಳಲ್ಲಿ ಉತ್ತರಿಸು. ಕೂಸು ಇದ್ದ ಮನೆಗೆ ಬೀಸಣಿಕೆ ಬೇಡ, ಏಕೆ? ಉತ್ತರ: ಕೂಸು ಮನೆಯ ಒಳಗೆ ಹೊರಗೆ ಓಡಾಡುತ್ತಿದ್ದರೆ ಮನೆಯಲ್ಲಿ ಗಾಳಿ ಬೀಸಿದಂತಾಗುತ್ತದೆ. ಹಾಗಾಗಿ ಕೂಸು ಇದ್ದ ಮನೆಗೆ ಬೀಸಣಿಕೆ ಬೇಡ. ಆಡಿ ಬರುವ ಕಂದನನ್ನು ತಾಯಿ ಹೇಗೆ ಉಪಚರಿಸುವಳು? ತಾಯಿ ಆಡಿ ಬಂದ ಕಂದನ ಅಂಗಾಲನ್ನು ಹಾಗೂ ಬಂಗಾರದಂತಹ ಮುಖವನ್ನು ತೆಂಗಿನಕಾಯಿಯ ತಿಳಿನೀರಿನಿಂದ ತೊಳೆದು ಉಪಚರಿಸುವಳು. ಸಾಮರ್ಥ್ಯ ಆಧಾರಿತ ಚಟುವಟಿಕೆ. ತಪ್ಪುಗಳನ್ನು ಸರಿಪಡಿಸಿ ಬರೆ. ಬೀಸಣಿಗೆ ಗಾಳಿ ಸುಳಿದವ. ಸರಿಯಾದ ವಾಕ್ಯ: ಬೀಸಣಿಗೆ ಗಾಳಿ ಸುಳಿದಾವ. 2. ಕುಡಿಹುಬ್ಬು ಬೇವಿನೆಸಳಂಗ. 3. ಚಂದ್ರಮನ ತಂದು ನಿಲ್ಲಿಸೆಂದ. ಈ ಸಾಲುಗಳನ್ನು ನಕಲು ಮಾಡು. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ.
ಕುಡಿಹುಬ್ಬು ಬೇವಿನೆಸಳಂಗ. ಕಂದ ಪದ್ಯದಲ್ಲಿ ಒತ್ತಕ್ಷರಗಳಿರುವ ಪದಗಳನ್ನು ಬರೆ. ಕಂದಯ್ಯ, ತಕ್ಕೊಂಡು, ಕುಡಿಹುಬ್ಬು, ಕಣ್ಣೋಟ, ಕೈಯಲಗು, ಚಂದ್ರಮನ. ಭಾಷಾಭ್ಯಾಸ. ಊಹಿಸಿ ಬರೆ. ಮಗು ಏಕೆ ನಗುತ್ತಿರಬಹುದು? ಮಗುವಿನ ಕೈಯಲ್ಲಿ ಐಸ್ ಕ್ರೀಮ್ ಇರುವುದರಿಂದ ನಗುತ್ತಿರಬಹುದು. ಭಾಷಾ ಚಟುವಟಿಕೆ. ಸಮಾನಾರ್ಥಕ ಪದಗಳನ್ನು ಬರೆ. ಬಂಗಾರ, ಚಿನ್ನ, ಹೊನ್ನು. ಕೂಸು, ಮಗು, ಕಂದ. ತಾಯಿ, ಅವ್ವ, ಅಮ್ಮ, ಜನನಿ ಇತ್ಯಾದಿ. ಈ ವಾಕ್ಯಗಳಲ್ಲಿ ಅಡಿಗೆರೆ ಹಾಕಿದ ಪದಗಳಿಗೆ ಗ್ರಾಂಥಿಕ ರೂಪ ಬರೆ. ಕೂಸು ಇದ್ದ ಮನಿಗೆ ಬೀಸನಿಗೆ ಯಾತಕ. ಈ ಮನಿಗೆ ಈ ಗ್ರಾಂಥಿಕ ರೂಪ ಮನೆಗೆ. ಬಂಗಾರ ಮಾರಿ ತೊಳೆದೇನ. ಮುಖ, ಮಾರಿ ಅಂದರೆ ಮುಖ. ಬೀಸನಿಗೆ ಗಾಳಿ ಸುಳಿದಾವ. ಸುಳಿಯುವುದು. ಚಂಜೀಯ ಚಂದ್ರಮನ ನಿಲಿಸೆಂದ. ಸಂಜೆಯ. ಈ ಪದಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆ. ಮಾದರಿ. ಹೊಳೆದ್ಹಂಗ, ಹೊಳೆದ ಹಾಗೆ. ಕುಡಿಹಂಗ, ಕುಡಿಯ ಹಾಗೆ. ಎಸಳಂಗ, ಎಸಳ ಹಾಗೆ. ನೆನೆದ್ಹಂಗ, ನೆನೆದ ಹಾಗೆ. ಬಂದಂಗ, ಬಂದ ಹಾಗೆ. ಕುಳಿತಂಗ, ಕುಳಿತ ಹಾಗೆ.